ವರ್ಷದ ಹಿಂದೆನೆ ಹ್ಮ್. ಕ್ಯಾನ್ಸರ್ ಮೈ ತುಂಬಾ ಹರಡ್ಕಣತ್ತೆ ಬಿಟ್ರೆ ಅಂತಾನೆ ನಂದು ಗರ್ಭಕೋಶ ಆಪರೇಷನ್ ಮಾಡಿದ್ರು. ಓಹೋ. ಅದಾದ ನಂತರ ಗರ್ಭಕೋಶ ಆಪರೇಷನ್ ಆದ ನಂತರ ಮತ್ತೆ ನಂಗೆ ಇದು ಮೊನ್ನೆ ಫೋಟೋ. ವಾವ್, ಅಮೇಸಿಂಗ್. ಹ್ಮ್. ಮತ್ತೆ ಇವಾಗ ಮೊನ್ನೆ ಚೆಕಪ್ಗೆ ಹೋಗಿದ್ದೆ ಬೆಂಗಳೂರಿಗೆ. ಸಖತ್ತು ಖುಷಿ ಪಟ್ರು ಡಾಕ್ಟ್ರೆ. ನೋಡಮ್ಮ ನನಗ್ ಅದ್ರ ಬಗ್ಗೆ ಗೊತ್ತಿಲ್ಲ, ನೀನ್ ಚೆನ್ನಾಗ್ ಆಗ್ತಿದ್ಯಾ ಅಂದ್ರೆ ನೀನ್ ಕಂಟಿನ್ಯೂ ಮಾಡು ಅಂದ್ರು. ಸೂಪರ್. ನಂಗೆ ಮೆಡಿಸನ್ ಮಾತ್ರ ಗೊತ್ತು, ಈಗ ಚೆನ್ನಾಗ್ ಆಗ್ತಿದ್ಯಲ್ಲಮ್ಮ ಕಂಟಿನ್ಯೂ ಮಾಡು ಅಂದ್ರು. ತುಂಬಾ ಚೆನ್ನಾಗ್ ಆಗ್ತಿದೀನಿ. ಈಗ 2 ಸಲ ಚೆಕ್ ಮಾಡಿಸ್ದೆ. ಸಖತ್ತಾಗಿದ್ದೀನಿ ಸರ್ ಇವಾಗ. ನನಗೆ ಯಾರೆಲ್ಲ ಈ ಶೇಕನ್ನ ನೋಡಿದ್ರೆ ಕುಡಿಬೇಡಮ್ಮ ಅಂತನ್ನೋರು, ಇವತ್ತು ನೀನ್ ಅದ್ರಿಂದ ಚೆನ್ನಾಗ್ ಆಗ್ತಿದ್ಯಾ ಫಸ್ಟ್ ಕುಡಿಯವ್ವ ಅಂತಾರೆ. ಸೂಪರ್. ನೋಡ್ರಿ, ಇದು ಪವರ್. ನ್ಯೂಟ್ರಿಷನ್ ಪವರ್ ಅಂದ್ರೆ ಇದು. ಅದಕ್ಕೆ ಹೇಳುದು. ನೋಡ್ರಿ, ಅವರು ಕ್ಯಾನ್ಸರ್ ಸಿಂಪ್ಟಮ್ಸ್ ಜೊತೆಗೆ ಸಾಕಷ್ಟು ಸಮಸ್ಯೆ, ಒಂದೇ ಅಲ್ಲ, ಅವ್ರ ಇಶ್ಯೂಗಳನ್ನ ಹೇಳ್ತಾ ಇದ್ರು, ನೋಡಿದೆ ನಾನು. ಅದನ್ನ ಕೇಳ್ತಾ ಇದ್ರೆ ಮೈ ಸುಮ್ಮಂತೆ. ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ, ಒಂದ್ ಸಾರಿ ಅವ್ರ ಎಕ್ಸ್ಪೀರಿಯನ್ಸ್ ಪೂರ್ಣವಾಗಿ ಕೇಳಿದ್ರೆ ಮೈ ಜುಮ್ ಅನ್ನತ್ತೆ. ಆ ತರ ಇದೆ. ಆಕ್ಚುಲಿ ಅವ್ರಿಗೆ ಈ ಕಾಯಿಲೆ ಇಲ್ಲ ಅಂತ ಅನ್ನಂಗಿಲ್ಲ, ಎಲ್ಲಾ ಕಾಯಿಲೆ ಇತ್ತು. ಬಟ್ ಈಗ ಅದರಿಂದ ಹೊರಗ್ ಬಂದಾರ ಅಂತಂತಂದ್ರೆ ಗ್ರೇಟ್. ಇಲ್ಲಿರ್ತಕ್ಕಂತಹ ಪ್ರಾಡಕ್ಟ್ ಜೊತೆಗೆ ಗಾದಿ ಇದೆಯಲ್ಲ ಸರ್, ಏನವ ಮಗಳೇ ಅಂದ್ರೆ ಸಂದೆಲ್ಲ ಬ್ಯಾನೆ ಅಂತ ಹೇಳೋಳಂತೆ. ಹಂಗೆ ಅಂತ ಕೊಟ್ಲಳ್ ನಾನು. ಹೆಂಗಿದ್ಯಾ ಅಂದ್ರೆ ಹೆಂಗ್ ಹೇಳೋದು, ಚೆನ್ನಾಗಿದ್ದೀನಿ. ಮಾತಿಗೆ ಹೇಳ್ಬೋದು, ಆದ್ರೆ ಎಲ್ಲಾ ಕಡೆ ಪೈನೇ ಇರ್ತಿದ್ದು. ನರ್ವ್ ಪ್ರಾಬ್ಲಮ್, ಮೈ ಯಾವಾಗ್ಲೂ ಪೈನ್ ಅಂತ ಸುಸ್ತು. ಅದೇ 10 ಗಂಟೆಗೆ ಈ ಚಳಿಲಂತೂ ನಾನು ಎದ್ದು ಓಡಾಡ್ತಾನೆ ಇರ್ಲಿಲ್ಲ. ಆದ್ರೆ ಈ ವರ್ಷ ಸಖತ್ ಖುಷಿ ಸರ್. ಎಸ್, ಬಹಳಷ್ಟು ಆಕ್ಟಿವ್ ಆಗಿದ್ದೀರಿ. ಅಮೇಸಿಂಗ್ ಮೇಡಮ್. ಇನ್ನೂ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳಿ. ಆದ್ರೂ ಕೂಡ ನನಗ ಗೊತ್ತಾಗ್ತಾ ಇಲ್ಲ ಈಗ. ಅದಕ್ಕೆ ನಿಮ್ಮನ್ನ ಮಾತಾಡ್ಸಿದೆ. ಯಾರೋ ಮತ್ತೊಬ್ರು ಬಂದಾರ ಬಾ ಅಂತ ಹೇಳಿ ನೋಡಿದ್ದೆ ನಾನು. ಬಟ್ ನೀವಿದ್ರಿ. ಓಕೆ, ಅಮೇಸಿಂಗ್. ಥ್ಯಾಂಕ್ ಯು. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಕ್ಕೆ ಖುಷಿ ಆಯ್ತು. ಆಕ್ಚುಲಿ ನಿಮ್ಮಂತಹ ಎಕ್ಸ್ಪೀರಿಯನ್ಸ್ ಗಳು ಏನ್ ಮಾಡ್ತಾವ ಅಂದ್ರೆ ಸಾಕಷ್ಟು ಮಂದಿ ದಾರಿ ದೀಪ ಆಗ್ತಾವ. ಯಾಕಂತಂದ್ರೆ ನಾವ್ ಯಾವಾಗ ಫೇಲ್ ಆಗ್ತೀವಿ ಅಂತಂತಂದ್ರೆ ಪ್ರಾಕ್ಟೀಸ್ ನಿಂದ ಹೊರಗೆ ಹೋದಾಗ, ಈ ಕಮ್ಯುನಿಟಿಯಿಂದ ಹೊರಗೆ ಹೋದಾಗ, ಇಲ್ಲಿ ಕೋಚ್ ಮಾತುಗಳನ್ನ ಕೇಳದೆ ಇದ್ದಾಗ ನಮ್ಗೆ ಡೆಫಿನೆಟ್ ಏನಾಗತ್ತಂತಂದ್ರೆ ಮತ್ತೆ ಏನ್ ಬರ್ಲಾರ್ದು ಎಲ್ಲ ಒಕ್ಕರ್ಸ್ಕೊತಾವ. ಅದಕ್ಕೆ ಹೇಳಿದ್ದನ್ನ ಕೇಳಬೇಕು. ಕಮ್ಯುನಿಟಿ ಏನ್ ಹೇಳ್ಕೊಡ್ತದೆ ಅದನ್ನ ಪಾಲನೆ ಮಾಡ್ಬೇಕು. ಅದನ್ನ ಅನುಸರಿಸೋದ್ರೊಳಗೈತಿ. ಅದಕ್ಕೆ ನಮ್ಮ ಆರೋಗ್ಯ ಎಲ್ಲೈತಿ ಅಂದ್ರೆ ನಮ್ ಕೈಯೊಳಗೈತಿ. ಅದಕ್ಕೆ ನೀವು ಯಾವ ರಿಮೋಟ್ ಒತ್ತೀರಿ ಆ ಚಾನಲ್ ಬರ್ತದ. ಎಸ್, BP ಅಂತಂದ್ರೆ BP ಬರ್ತದ. ಯಾಕಂತ ನಿಮ್ ಕೈ ಆಗೈತ. ಅದನ್ನ ಕಂಟ್ರೋಲ್ ಮಾಡೋದು ಎಲ್ಲ ನಿಮ್ ಕಡೆ ಐತಿ. ಅದಕ್ಕೆ ಇಲ್ಲಿ ಇರೋದು ಸರ್, ಯಾವಾಗ್ಲೂ ಹಿಮೋಗ್ಲೋಬಿನ್ ನಂದು 4-5 ಪಾಯಿಂಟ್ ಅಷ್ಟೇ ಇರ್ತಿದ್ದು. ಇವಾಗ ತುಂಬಾ ಖುಷಿಯಾಗಿದ್ದೀನಿ ಸರ್. ಈಗ 1 ಇಯರ್ ಆಯ್ತು, 10 ಪಾಯಿಂಟ್ ಕಡಿಮೆ ಆಗೇ ಇಲ್ಲ ಸರ್ ನಾನು. ನೋಡ್ರಿ, 4-5 ಹಿಮೋಗ್ಲೋಬಿನ್ ರೇಟ್ ಇರ್ತಕ್ಕಂಥವ್ರು ಈಗ 1 ಇಯರ್ ಆಯ್ತು 10 ಬಿಲೋ 10 ಬಂದೇ ಇಲ್ಲ. ಹೌದು. ಎಸ್, ನಂಗೆ ತುಂಬಾ ಖುಷಿ ಇದೆ ಸರ್. ಸೂಪರ್. ನಂಗೆ ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ನಾನೇ ಡಾಕ್ಟರ್ಗೆ ಹೇಳ್ತಿದ್ದೆ, ನಂದು ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ. ಯಾಕೆಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಯಾಕೆಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಸರ್ ನನ್ ಬಾಡಿ ಬಗ್ಗೆ. ಯಾವ್ದು ನೋವಾದ್ರೆ ಯಾವ್ದು ಕಡಿಮೆ ಆಗಿರುತ್ತೆ ಅಂತ ನಾನೇ, ಸರ್ ನಂಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿರ್ಬೇಕು ಮೇಡಮ್. ಸಿಸ್ಟರ್ಗಳೇ ಹೇಳೋರು, ಜೊತೆ ಇವಾಗ ಹೇಳು ನಿಂದು ಇಷ್ಟೇ ಬಂದಿರುತ್ತೆ ಅನ್ನೋರು. ಅಷ್ಟು ನನ್ನ ಬಾಯ್ಪಾಠ ಆಗಿತ್ತು. ಹಿಮೋಗ್ಲೋಬಿನ್ ನಂಗೆ ತುಂಬಾ ಸುಸ್ತಾಗೋದು. ಹಿಮೋಗ್ಲೋಬಿನ್ ಕಡಿಮೆ ಆದ ತಕ್ಷಣ ಚೆಕ್ ಮಾಡಿಸಿದಾಗ ಆಟೋಮೆಟಿಕ್ ಕಡಿಮೆ ಆಗಿರೋದು. ಆದ್ರೆ ಇವಾಗ 10 ಪಾಯಿಂಟ್ ಕಡಿಮೆ ಆಗಿಲ್ಲ. ನಂಗೆ ಸಖತ್ತು ಖುಷಿ ಇದೆ ಸರ್. ಖಂಡಿತವಾಗಿ ಮೇಡಮ್. ಅದಕ್ಕೆ ಹೇಳುದು, ಯಾರು ಪ್ರಾಡಕ್ಟ್ ಅನ್ನು ಮಿಸ್ ಮಾಡ್ಕೋತೀರಿ, ಖಂಡಿತವಾಗಿ ಏನಂತಂದ್ರ ಏನೋ ಸಮಸ್ಯೆಗಳಾಗ್ತವ. ದಯಮಾಡಿ ಯಾರು ಕೂಡ ಪ್ರಾಡಕ್ಟ್ ಅನ್ನು ಮಿಸ್ ಮಾಡ್ಬೇಡ್ರಿ. ಜೊತೆಗೆ ನಿಮ್ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದು ಈ ಕಮ್ಯುನಿಟಿಯಿಂದ ಮಾತ್ರ ಸಾಧ್ಯ. ಅದಕ್ಕೆ ಕಮ್ಯುನಿಟಿ ಹೆಲ್ಪ್ ಮಾಡ್ತದ. ಸದಾ ಕಮ್ಯುನಿಟಿಯೊಂದಿಗೆ ಇರ್ರಿ. ಎಸ್ ಮೇಡಮ್, ಒಂದೇನೋ ಕೋಟ್ ಹಾಕಿದ್ರು,